ನಿನ್ನೆ ನಾವು ಮಹಾಯಾಗ ಅಂದರೆ ಏನು ಅಂತ ನೋಡಿದ್ವಿ. ಮಹಾಯಾಗ, ಆ ಮಹಾ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ, ಇದು ಸಾಮಾನ್ಯವಾದ ಯಾಗ ಅಲ್ಲ. ಇದು ಒಂದು ಆಂತರ್ಯದಲ್ಲಿ ನಡೆಯುವ ಯಾಗ. 64 ಯೋಗಿನಿ ದೇವತೆಗಳನ್ನೊಳಗೊಂಡು ಮಾಡುವಂಥದ್ದು. ನಮ್ಮಲ್ಲಿ ಇರುವ ಅವಹನಿ ಅಗ್ನಿ, ದಕ್ಷಿಣಾಗ್ನಿ, ಗಾಢಪದ ಅಗ್ನಿ ಇದೆಲ್ಲ ಪ್ರಚೋದಿಸಿಕೊಂಡು, ಚಿದಗ್ನಿಯನ್ನು ಪ್ರಚೋದಿಸಿಕೊಂಡು ಮಾಡುವಂತಹ ಮಹಾಯಾಗ. ಇದನ್ನು ಶಿವ ಕೈಗೊಳ್ತಾನೆ. ಶಿವಭಾವನೆಯಿಂದ ಮಾಡುವಂಥದ್ದು, ಶಿವೋಹಂ ಭಾವನೆಯಿಂದ ಮಾಡುವ ಯಾಗ ಇದು. ಈ ಯಾಗದಲ್ಲಿ ಆ ಮಂತ್ರ ದೇವತೆ ತಾಯಿಯನ್ನ ಅವನು ಆ ಮಂತ್ರಗಳಿಂದ ಜಪ ಮಾಡ್ತಾನೆ. ಅದರಿಂದ ತಾಯಿನೇ, ಅವಳೇ ಸಾಕ್ಷಿ ಈ ಯಾಗಕ್ಕೆ, ಶಿವನ ಒಂದು ಮಹಾಯಾಗಕ್ಕೆ, ತಾಂಡವಕ್ಕೆ. ಇದೊಂದು ಲಯಕಾರಕವಾದ ಯಾಗ. ಎಲ್ಲವೂ ಕೂಡ ಪ್ರಳಯದಲ್ಲಿ ಹೇಗೆ ಲೀನವಾಗ್ಬಿಟ್ಟು ಹೊಟ್ಟೋಗುತ್ತೋ ಆ ರೀತಿ ಆಗುತ್ತೆ. ಅದರಿಂದ ಅವಳೇ ಸಾಕ್ಷಿ ಇದಕ್ಕೆ. ಮಹಾಯಾಗ ಕ್ರಮಾರಾಧ್ಯ, ಮಹಾಭೈರವ ಪೂಜಿತ, ಮಹೇಶ್ವರ ಮಹಾಕಲ್ಪ, ಮಹಾತಾಂಡವ ಸಾಕ್ಷಿಣಿ. ಆ ದೇವಿಯೇ ಮಂತ್ರ ಆಗಿರೋದ್ರಿಂದ ಅವಳೇ ಸಾಕ್ಷಿ, ಇನ್ಯಾವುದೂ ಇಲ್ಲ, ಎಲ್ಲ ಲಯವಾಗ್ಬಿಟ್ಟಿದೆ. ಆ ತಾಯಿ ಸಾಕ್ಷಿಯಾಗಿದ್ದಾಳೆ, ಮಹಾತಾಂಡವ ಸಾಕ್ಷಿಣಿ, ಮಹಾಕಾಮೇಶ ಮಹಿಷಿ, ಮಹಾ ತ್ರಿಪುರ ಸುಂದರಿ. ಅವನ ತಾಂಡವಕ್ಕೆ ಸಾಕ್ಷಿಯಾಗಿರೋ ತಾಯಿ ಕಾಮೇಶನ ಮಹಿಷಿ, ಅವಳು ತ್ರಿಪುರ ಸುಂದರಿ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಈ ಚತುಷ್ಷಷ್ಠಿ ಆರಾಧನೆ, ಚತುಷ್ಷಷ್ಠಿ ಸೇವೆ ಅಂತ ಮಾಡೋದು, ಷೋಡಶೋಪಚಾರ ಥರ ಚತುಷ್ಷಷ್ಠಿ ಉಪಚಾರವನ್ನು ಯಜ್ಞಯಾಗಾದಿಗಳಲ್ಲಿ ಮಾಡ್ತೀವಿ. 64 ಥರ ದೇವಿಗೆ ಸೇವೆ ಮಾಡೋದು. 64 ಕೋಟಿ ಯೋಗಿನಿ ದೇವತೆಗಳು. ಒಂದೊಂದು ಯೋಗಿನಿ ದೇವತೆಗಳಿಗೆ ಗಣವೇ ಇದೆ. ಕೋಟಿ ಕೋಟಿ ದೇವತೆಗಳು, 64 ಕೋಟಿ ದೇವತೆಗಳು, 64 ಕಲೆಗಳು ಮತ್ತು 16 ಸ್ವರಾಕ್ಷರಗಳು. ಅದರಲ್ಲೂ ಕೂಡ ಉದಾತ್ತ, ಅನುದಾತ್ತ, ತ್ವರಿತ, ಪ್ರಚರ, ಹೀಗೆ 4 ಅದರಲ್ಲಿ ಎಲ್ಲವೂ ಕೂಡ ದೇವಿಯನ್ನ ಸಪ್ತಸ್ವರಗಳು, ಸರಿಗಮ ಪ, ಇವೆಲ್ಲವೂ ಅವಳನ್ನ ಸೇವೆ ಮಾಡ್ತಾ ಇದೆ. ನಿರಂತರ ಸೇವೆ ನಡೀತಾ ಇದೆ ಅವಳಿಗೆ. ನಾವು ಒಂದು ತಿಳ್ಕೋಬೇಕು, ಆ ಕಲೆ, ದೇವಿಯ ಕಲೆಯಲ್ಲಿ ಸರ್ವ ಗುಣಗಳೂ ಇದೆ, ಸರ್ವ ಕಲೆಗಳೂ ಇದೆ, ಸರ್ವ ಜ್ಞಾನವೂ ಇದೆ. ಒಂದು ಜ್ಞಾನ ಭಂಡಾರವೇ, ಗಣಿಯೇ ಇದೆ. ಇಟ್ಸ್ ಎ ಟ್ರೆಷರ್ ಹೌಸ್. ಇಷ್ಟಿದೆ. ನಾವು ಹೇಳ್ತೀವಿ ಒಬ್ಬೊಬ್ಬರಿಗೆ, ಅವರು ದೇವಿ ಅನುಗ್ರಹ ಇದೆ ಅವರಿಗೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ದೇವಿ ಅವಳನ್ನ ಅವ್ರಿಗೆ ಆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾಳೆ ಅಂತ ನಾವು ಹೇಳ್ತೀವಿ. ಕಾರಣ ಜನ್ಮರು, ಇವರಲ್ಲಿ ವಿಶೇಷವಾದದ್ದು ಏನೋ ಒಂದು ಟ್ಯಾಲೆಂಟ್ ಇದೆ. ಈ 64 ವಿದ್ಯೆಗಳಲ್ಲಿ ಅಡಿಗೆ ಮಾಡೋದು ಒಂದು ಟ್ಯಾಲೆಂಟೇನೆ. ಅವ್ರ ಕೈಲಿ ಆಗುವಂಥದ್ದು ರುಚಿ ಯಾರ ಕೈಲೂ ಬರೋದೇ ಇಲ್ಲ. ಕೆಲವರಿಗೆ ನೋಡ್ತಾ ಇದ್ದಂಗೆನೆ ರತ್ನಗಳನ್ನು ಪರೀಕ್ಷೆ ಮಾಡೋದು ಬರುತ್ತೆ, ಬಂಗಾರ ಪರೀಕ್ಷೆ ಮಾಡೋದ್ರೆ ನೋಡಿದ್ರೇನೆ ಗೊತ್ತಾಗುತ್ತೆ. ಕೆಲವರಿಗೆ ನೀರು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಔಷಧಿಗಳು ಅವ್ರು ಕಂಡು ಹಿಡಿತಾರೆ ಎಲ್ಲಿದೆ ಅಂತ. ಕಲ್ಲಲ್ಲಿರೋ ಶಕ್ತಿಗಳನ್ನ ಕೆಲವರು ಶಿಲ್ಪಿಗಳು ಕಂಡು ಹಿಡಿತಾರೆ, ಅವ್ರು ಶಿಲ್ಪಿಗಳಾಗಕ್ಕೆ ಸಾಧ್ಯ. ಕೆಲವರಿಗೆ ಆ ಜ್ಞಾನ ತನ್ನಷ್ಟಕ್ಕೆ ಬರುತ್ತೆ. ಅದು ಸಂಸ್ಕಾರದ ಮೇಲೆ, ಜನ್ಮಾಂತರ ಸಂಸ್ಕಾರದ ಮೇಲೆ ಅವ್ರು ಓಪನ್ ಆಗಿದ್ರೆ ಅವರಿಗೆ ಆ ಜ್ಞಾನ ಇರುತ್ತೆ. ಆಮೇಲೆ ಕುದುರೆ ಪಳಗಿಸೋದ್ರಿಂದ ಹಿಡಿದು 64 ವಿದ್ಯೆಗಳಲ್ಲಿ ಬರುತ್ತೆ. ಜೂಜು ಕೂಡ, ರಾಜಕಾರಣಿಯ ಮಾಡೋದು ಕೂಡ, ಮ್ಯಾನೇಜ್ಮೆಂಟು ಕೂಡ 64 ವಿದ್ಯೆಯಲ್ಲಿದೆ. ಬೇಕಾದಷ್ಟಿದೆ. ಹಾಗೆ ನೋಡೋಕೆ ಹೋದ್ರೆ ಯಕ್ಷಿಣಿ ವಿದ್ಯೆ ಕೂಡ ಅದರಲ್ಲೇ ಬರುತ್ತೆ. ಎಷ್ಟೊಂದು ವಿದ್ಯೆಗಳಿದೆ. ಯಾವುದಾದ್ರೂ ಒಂದು ವಿದ್ಯೆ ನಮ್ದಾಗಬಾರ್ದ? ಎಲ್ಲ ವಿದ್ಯೆಯೂ ಇದೆ, ಎಲ್ಲವೂ ಬೀಜರೂಪವಾಗಿ ಎಲ್ಲರೊಳಗೂ ಇದೆ. ನನ್ನ ದೇಹ ಬೇರೆ, ನಿಮ್ಮ ದೇಹ ಬೇರೆ, ಇದು ಒಪ್ಕೊಳ್ತೀರಾ? ಪೂರ್ತಿ ಇದರಲ್ಲೇನು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗೆ ಇಲ್ಲ. ನನ್ನ ಮನಸ್ಸೇ ಬೇರೆ, ನಿಮ್ಮ ಮನಸ್ಸೇ ಬೇರೆ, ಇದನ್ನೂ ಒಪ್ಕೊಳ್ತೀರಾ? ಆದರೆ ನನ್ನಲ್ಲಿರೋ ಒಂದು ಜೀವ ಏನು ತುಳಿತಾ ಇದೆ, ನಿಮ್ಮಲ್ಲಿರೋ ಜೀವ ಏನು ತುಳಿತಾ ಇದೆ, ಅದು ಬೇರೆ ಅಲ್ಲ, ಅದು ಒಂದೇ. ನಾನು ಎಷ್ಟರ ಮಟ್ಟಿಗೆ ಜೀವಂತವಾಗಿರ್ತೀನಿ, ನಾನು ಎಷ್ಟರ ಮಟ್ಟಿಗೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಅಥವಾ ನನ್ನ ಜೀವಂತಿಕೆ, ಜೀವನ ಅಂದರೆ ಬರೀ ಹುಟ್ಟು ಸಾವು ಮಧ್ಯ ಅಲ್ಲ, ದಟ್ ಜೀವಂತಿಕೆ, ದಟ್ ಎಂಥೂಸಿಯಾಸಮ್ ಇನ್ ಲೈಫ್, ದಟ್ ಬದುಕಬೇಕು ಅನ್ನುವ ಒಂದು ಉತ್ಸಾಹ, ಆ ಇಂಟೆನ್ಸಿಟಿ, ದ ತೀವ್ರತೆ, ಜೀವಿಸೋ
ಪೀಡಿಸೋ ತೀವ್ರತೆ ಇದ್ದಾಗ ನರನಾಡಿಗಳೆಲ್ಲವೂ ಆಕ್ಟಿವ್ ಆಗಿರುತ್ತೆ, ಎಲ್ಲ ನಾಡಿಗಳಲ್ಲೂ ಶಕ್ತಿ ಇರುತ್ತೆ. ಅಂಥವರು ಓಪನ್ ಆಗಿರ್ತಾರೆ. ಅವ್ರು ಏನ್ ಬೇಕೋ ಅಷ್ಟು ಜ್ಞಾನದಲ್ಲಿ 64 ವಿದ್ಯೆಗಳಲ್ಲಿ ಅವ್ರಿಗೆ ಈ ಆಸಕ್ತಿನೋ ಆ ವಿದ್ಯೆಯನ್ನ ದೇವಿ ತಥಾಸ್ತು ಅಂತ ಕೊಟ್ಬಿಡ್ತಾಳೆ. ಏನನ್ ಬೇಕಾದ್ರೂ ನೀವು ಅನ್ಲಾಕ್ ಮಾಡ್ಬೋದು, ಏನನ್ ಬೇಕಾದ್ರೂ ಅದನ್ನ ನಿಮಗೆ ಸಿಗತ್ತೆ, ಬಿಚ್ಚಬಹುದು, ನೋಡ್ಬಹುದು, ಏನ್ ಬೇಕು ಕೇಳಿ, ಅದು ನಿಮ್ಗಿದೆ ಆ ಸಿದ್ಧಿಗಳು, ಆ ರೀತಿ ಸಿಗತ್ತೆ. ಇಷ್ಟೆಲ್ಲ ಇದೆ ಹೊರಗಡೆ ಇರ್ಬೇಕಾದ್ರೆ ಅದು ಯಾಕೆ ಸಿಕ್ಕಿಲ್ಲ ಅಂದ್ರೆ ನಮ್ ಇನ್ಕೇಪಬಿಲಿಟಿ ಆಫ್ ರೆಸ್ಪಾಂಡಿಂಗ್ ಟು ದಟ್ ಲೈಫ್. ಇನ್ಕೇಬಿಲಿಟಿ, ನಾವು ಬರೀ ಲೈಫ್ ಅಂದ್ರೆ ಬರೀ ಸರ್ವೈವಲ್ ಅನ್ಕೊಂಡಿದೀವಿ, ಅಲ್ಲ. ನಾವು ಜೀವಂತವಾಗಿ, ನಾನು ಅನ್ಸಿಸಿ ಒಂದು ಹೇಳ್ತಾ ಇದ್ದೀನಿ, ಎಲ್ಲರೂ 1 ವರ್ಷ ಮಾಡೋ ಕೆಲಸ ನಾನು 3 ತಿಂಗಳಲ್ಲಿ ಮಾಡ್ತೀನಿ, ಎಲ್ಲರೂ 1 ಗಂಟೆಯಲ್ಲಿ ಮಾಡೋ ಕೆಲಸ ನಾನು 10 ನಿಮಿಷದಲ್ಲಿ ಮಾಡ್ತೀನಿ, ಎಲ್ಲರೂ 3 ದಿನದಲ್ಲಿ ಮಾಡೋ ಕೆಲಸ ನಾನು 1 ದಿವಸದಲ್ಲಿ ಮಾಡ್ತೀನಿ. ಯಾಕೆ ಅಂದ್ರೆ ದಟ್ ಎಂಥೂಸಿಯಾಸಮ್ ಅದೊಂದೇ ಅಲ್ಲ, ಮಾಡೋದ್ರಲ್ಲಿ ಸಂಕಲ್ಪ, ಕಮಿಟ್ಮೆಂಟ್, ಡೆಡಿಕೇಶನ್, ಆಸೆ, ಆನಂದ, ಇನ್ವಾಲ್ವ್ಮೆಂಟ್ ಎಲ್ಲಾನು ಮೋರ್, ಬಿಕಾಸ್ ದೇರ್ ಇಸ್ ಮೋರ್ ಎನರ್ಜಿ. ಎಲ್ಲರಿಗೂ ಆಗಿರಕ್ಕಾಗತ್ತೆ. ನಾನು ಅದೇ ಅನ್ಕೊಳ್ತಾ ಇದ್ದೆ, ಇವಾಗ ಒಬ್ರು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ರಾಜಮ್ಮ ಅಂತ, ಅವ್ರಿಗೂ 60 ವರ್ಷದ ಮೇಲಾಗಿದೆ. ಅವರಲ್ಲಿ ಎಷ್ಟು ಉತ್ಸಾಹ ಇದೆ ಅಂದ್ರೆ ನನಗೆ ನೋಡಿ ಬೆಳಗ್ಗೆ ಅನಿಸ್ತು, ಅವರು ಕಸ ಗುಡಿಸ್ತಾ ನೀಟಾಗಿ, ಹೆಂಗೆ ಒಳ್ಳೆ IAS ಆಫೀಸರ್ ಆಫೀಸ್ಗೆ ಹೋಗೋಂಗೆ ಡ್ರೆಸ್ ಮಾಡ್ಕೊಳ್ತಾರೆ, ನೀಟಾಗಿ ಬಂದು ಪರ್ಕೆ ತಗೊಂಡು ದೇವಸ್ಥಾನ ಮುಗಿಸಿದ್ರು. ಎಷ್ಟು ಎಂಥೂಸಿಯಾಸಮ್, ಅದೇ ಅವ್ರನ್ನ ಕಾಪಾಡ್ತಾ ಇರೋದು. ಅವರು ದಟ್ ಅಲೈವ್ನೆಸ್, ದಟ್ ಲೈವ್ಲಿನೆಸ್, ಆ ಕುಂಡಲಿನಿ ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಹಾಗೆ 64 ಕೋಟಿ ಯೋಗಿನಿಗಳ ಸೇವಿತ ಮನೋವಿದ್ಯೆ, ಈ ಒಂದು ದೇವಿಯ ಉಪಾಸನೆ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು 1000 ಫೋಲ್ಡ್ಸ್ ಲಾಭ ಕೊಡುತ್ತೆ. ನೀವು ಇಷ್ಟು ಕೊಟ್ರೆ, ನಾ ಹೇಳಲ್ಲ, ನೀವು 1 ಹೆಜ್ಜೆ ಮುಂದಿಟ್ರೆ ಅವಳ ಕಡೆಗೆ ಅವಳು 99 ಹೆಜ್ಜೆ ಓಡ್ ಬರ್ತಾಳೆ ನಿಮ್ಮ ಹತ್ರ. ಅದಕ್ಕೆ ತಾಯಿ ಅನ್ನೋದು. ಮನು ಕೂಡ ಈ ವಿದ್ಯೆಯನ್ನ ವಿಷ್ಣುವಿನಿಂದ ಆ ಒಂದು ದೀಕ್ಷೆಯನ್ನ ಪಡೆದು ಅವನು ದೇವಿಯ ಉಪಾಸನೆಯನ್ನು ಮಾಡ್ತಾನೆ. ಮನುವಿದ್ಯಾ, ಯಾರ್ಯಾರು ದೇವಿಯನ್ನು ಉಪಾಸನೆ ಮಾಡಿದಾರೋ ಅವ್ರ ಹೆಸರಿನಲ್ಲೇ ಆ ವಿದ್ಯೆ ಅಂತಾರೆ. ಲೋಪಾಮುದ್ರಾ ವಿದ್ಯಾ, ದೂರ್ವಾಸಮಿನಿ ಅಮ್ಮು ಮಾಡಿದ್ದೆ ಅದು ವಿದ್ಯಾ, ಚಂದ್ರವಿದ್ಯಾ, ಮನುವಿದ್ಯಾ ಅಂತ. ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ. ಈಗ ನೀವು ನೋಡ್ಬೋದು, ಗಾಯತ್ರಿ ಮಂತ್ರ ಹೇಳುವಾಗ ಸಂಧ್ಯಾ ಗಾಯತ್ರಿ ಅಂತ ಹೇಳ್ತಾರೆ, ಸಾಯಂ ಗಾಯತ್ರಿ. ಆ ಟೈಮ್ನಲ್ಲಿ ಅವ್ರು ಉಪಾಸನೆ ಮಾಡುವಾಗ ಹೇಳ್ತಾರೆ, ನನ್ನ ಶಿಖೆ ಅಂದ್ರೆ ನನ್ನ ಶಿರದ ಮೇಲೆ ಅಗ್ನಿ ಇದೆ, ನಿನ್ನ ಶಿರದ ಮೇಲೆ ಚಂದ್ರ ಇದೆ, ಅದ್ಯಾವತ್ತು ಕೂಡ್ಕೊಳ್ಳುದು ತಾಯಿ. ಇದಕ್ಕೆ ಹೇಳ್ತಾರೆ, ಇದು ಸುಷುಮ್ನಾಯೈ ಕುಂಡಲಿನ್ಯೈ ಸುಧಾಯೈ ಚಂದ್ರಮಂಡಲಾತ್ ಮನೋನ್ಮನ್ಯೈ ನಮಸ್ತುಭ್ಯಂ ಮಹಾದೇವಿ ಮಹಾಶಕ್ತಿ ಚಿದ್ರೂಪಿಣಿ ಅಂತ ಶ್ಲೋಕ ಇದೆ. ಅದರಿಂದ ನಾವೇನು ತಿಳ್ಕೋಬೇಕು, ಯಾವಾಗ ಶಿಖೆ ಇದ್ದಾಗ ಬರೀ ಶಿಖೆ ಬಿಟ್ಬಿಟ್ರೆ ಸಾಧ್ಯ ಇಲ್ಲ. ಒಳಗಡೆಯಿಂದ ಉಪಾಸನೆ ಮಾಡಿ ನಮ್ಮ ಶಕ್ತಿಯನ್ನ ಪ್ರಚೋದಿಸಿ ಆ ಒಂದು 3 ಗ್ರಂಥಿಗಳನ್ನು ಭೇದಿಸಿಕೊಂಡು ಈ ಶಿಖೆಯಲ್ಲಿ ಆ ದೇವಿಯನ್ನ ಇಟ್ಕೊಂಡಾಗ ಅವನು ಸುಲಭವಾಗಿ ಆ ಶಕ್ತಿಗಳನ್ನು ಗ್ರಹಿಸಬಹುದು. ಎಲ್ಲ ಜ್ಞಾನವನ್ನ ಅವನು ಬ್ರಾಹ್ಮಣ ವೇದ ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಗ್ರಹಿಸಬಹುದು. ಅಷ್ಟೊಂದು ಶಕ್ತಿ ಇದೆ ಅದರಲ್ಲಿ. ಅವಳು ಚಂದ್ರಮಂಡಲದಲ್ಲಿದ್ದಾಳೆ. ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ, ಚಂದ್ರಮಂಡಲದಲ್ಲಿ ಮಧ್ಯದಲ್ಲಿದ್ದಾಳೆ ಅವಳು. ಚಂದ್ರನಿಗೆ ಇರುವಂತಹ 16 ಕಳೆಗಳನ್ನ ನಾವು ಗಮನಿಸಿದಾಗ 15 ವಿದ್ಯೆಯರು ಅವರು ಕ್ಷೀಣಿಸ್ತಾ ಇರ್ತಾರೆ, ವೃದ್ಧಿ ಆಗ್ತಿರ್ತಾರೆ. ಪಾಡ್ಯದಿಂದ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ವೃದ್ಧಿ, ಮತ್ತೆ ಹೀಗೆ ಕ್ಷೀಣಿಸ್ತಾರೆ. ಹೀಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ನಡೀತಾ ಇದೆ. ಒಂದು ಕಲೆ, ನಿತ್ಯವಾದ ಕಲೆ, 16ನೇ ಕಲೆ, ಷೋಡಶ ಕಲೆಗೆ ಆ ಕ್ಷೀಣಿಸೋದು ಇಲ್ಲ, ವೃದ್ಧಿ ಆಗೋದು ಇಲ್ಲ, ಶಾಶ್ವತವಾದ ಕಲೆ. ಆ ಕಲೆಯ ಸ್ವರೂಪವೇ ಅವಳು ಯಾವಾಗಲೂ 16 ವರ್ಷದ ಒಂದು ಒಂದು ಯೌವನ ಅವಳಲ್ಲಿ ಸದಾ ಇದೆ, ಚಿರ ಯೌವನವಾಗಿದೆ. ಅವಳ ವಯಸ್ಸು ಆಗೋದೇ ಇಲ್ಲ, ಆ ಸ್ಥಿತಿ ಇದ್ದಾಳೆ ಅಂತ ಅದು ಒಂದು ಎಕ್ಸ್ಪ್ಲನೇಷನ್. ಆದ್ರೆ ಅದು 16ನೇ ಕಲೆಯ ರಹಸ್ಯ, 16th ಡಿಜಿಟ್. ಅದನ್ನ ಅವಳು ತಲೆ ಮೇಲೆ ಮುಡ್ಕೊಂಡಿದ್ದಾಳೆ. ಅದು ವಜ್ರದ ಮಣಿ ಹಾಗೆ ಪಳಪಳ ಪಳಪಳ ಅಂತ ಹೊಡಿತಾ ಇದೆ. ಅದರಲ್ಲಿ ಎಲ್ಲ ಸಕಲ ಐಶ್ವರ್ಯವೂ ಇದೆ, ಸಕಲ ವಿದ್ಯೆಯೂ ಇದೆ, ಸಕಲ ಶಾಸ್ತ್ರವೂ ಇದೆ, ಸಕಲ ಮಂತ್ರವೂ ಇದೆ. ಅದೊಂದು ಕಳೆ ಅವಳು ಇದರಲ್ಲಿ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ಚಂದ್ರಮಂಡಲ ಮಧ್ಯಗ.
ಅದರಿಂದ ಆ ಕಳೆಯಿಂದ ಅವಳ ಮುಖ ಹೇಗಿದೆ, ಆ ಚಂದ್ರನ ಒಂದು ಸೌಂದರ್ಯ, ಸುಂದರ ವದನ, ಮೋಹಕ ವದನ ಅವಳದು. ಮತ್ತೆ ಅದರ ಜೊತೆಗೆ ಆ ಚಂದ್ರಕಲೆಯ ಪ್ರತಿಬಿಂಬ ಅವಳ ತುಟಿ, ಕೆಳತುಟಿ ಮೇಲೆ ಬಿದ್ದಿದ್ರಿಂದ ಅವಳ ನಗು ಕೂಡ ಆ ಮಂದಹಾಸ ಅಷ್ಟು ಅಮೋಘವಾಗಿದೆ. ಚಾರು ರೂಪ, ಚಾರುಹಾಸ, ಚಾರು ಚಂದ್ರಕಲಾಧರ, ಇದನ್ನೇ ಒಂದು ಹಾಡು ಮಾಡಿಬಿಡ್ಬೋದು, ಅಷ್ಟು ರಿದಮ್ ಅಷ್ಟು ಚೆನ್ನಾಗಿದೆ. ಚಾರು ರೂಪ, ಚಾರುಹಾಸ, ಚಾರು ಚಂದ್ರಕಲಾಧರ, ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಗ, ಚಾರು ರೂಪ ಚಾರುಹಾಸ ಚಾರು ಚಂದ್ರಕಲಾಧರ. ಈ ಕಲೆಯ ಒಂದು ಪ್ರತಿಬಿಂಬ ಕೆಳತುಟಿ ಮೇಲಿದೆ. ಯಾರು ಧ್ಯಾನ ಮಾಡ್ತಾರೆ ಯೋಗಿಗಳು, ಶಿವ ನಾನು ಅಂದ್ಕೊಂಡು ಕೂತ್ಕೊಂಡಿದ್ದಾಗ ವಿಶುದ್ಧಿ ಚಕ್ರದಲ್ಲಿ ಶಕ್ತಿ ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿಯನ್ನು ಭೇದಿಸಿಕೊಂಡು ವಿಶುದ್ಧಿ ಚಕ್ರಕ್ಕೆ ಬಂದಾಗ ಈ ಒಂದು ಪ್ರತಿಬಿಂಬದ ಒಂದು ನೆರಳು ತರ ವಿಶುದ್ಧಿ ಚಕ್ರದಲ್ಲಿ ಡೀಪ್ ಇನ್ಸೈಡ್ ದಿ ಥ್ರೋಟ್, ಇಲ್ಲಿ ಅವರು ಒಂದು ಕ್ಲೂ ತರ ಅವ್ರಿಗೆ ಕಾಣಿಸುತ್ತೆ. ಅಂದ್ರೆ ಈ ಮ್ಯಾಪ್ ಅಲ್ಲಿ ಗುರುತಿಸ್ತೀವಲ್ಲ, ಆ ರೀತಿ ಅವರಿಗೆ ದಿಕ್ಕು ಕಾಣಿಸುತ್ತೆ, ಇಲ್ಲಿಂದ ದಿಕ್ ಸೂಚಿ ತರ ಅದು ಕಾಣಿಸುತ್ತೆ. ಅವರಿಗೆ ಆ ಕಲೆಯನ್ನ, ಚಂದ್ರಕಲೆಯನ್ನ ಸೇರೋದಕ್ಕೆ, ಮೇಲಕ್ಕೆ ಹೋಗೋದಕ್ಕೆ ಅವರಿಗೊಂದು ದಾರಿ, ಮಾರ್ಗ ಕಾಣುತ್ತೆ. ದೇವಿ ಹತ್ರ ಹೋಗೋದಕ್ಕೆ ಮಾರ್ಗ ಕಾಣುತ್ತೆ. ಚಂದ್ರ ಕಲಾಧರ. ಇಲ್ಲಿಂದ ಆ ತಾಯಿ ಆ ಚಂದ್ರಕಲೆ ಆ ತಲೆ ಮೇಲೆ ಇಟ್ಕೊಂಡು ಎಲ್ಲಿದ್ದಾಳೆ ಅವಳು? ಚಿಂತಾಮಣಿ ಗೃಹದಲ್ಲಿ ಪಂಚಬ್ರಹ್ಮರ ಆಸನದಲ್ಲಿ ಕೂತ್ಕೊಂಡು ಕಾಮೇಶ್ವರಿ ಶಿವನೊಡನೆ ಕೂತು ಕಾಮೇಶ್ವರಿ ಒಳ್ಳೆ ಕರುಣಾಮಯ ನೋಟದಿಂದ ನೋಡ್ತಾ ಎಲ್ಲರನ್ನೂ ಕಾಮ ಏನೇನು ಇಷ್ಟಪಡ್ತಾರೋ ಅವ್ರಿಗೆಲ್ಲರೂ ಕೂಡ ಕಾಮನೆಗಳನ್ನು ಪೂರ್ತಿ ಮಾಡ್ತಾ ಇದ್ದಾಳೆ. ಎಲ್ಲಿದ್ದಾಳೆ ಅವಳು? ಅವಳ ಮನೆ ಯಾವುದು? ಅವಳ ಮನೆ ಶ್ರೀಚಕ್ರವೇ ಅವಳ ಮನೆ. ನೋಡಿ, ಶ್ರೀಚಕ್ರ ಮನೆ ಅಂದಾಗ ಇಡೀ ಬ್ರಹ್ಮಾಂಡವೇ, ಚರಾಚರ ಎಲ್ಲವೂ ಕಣ್ಣಿಗೆ ಕಾಣ್ತಾ ಇರೋದು, ಕಣ್ಣಿಗೆ ಕಾಣದೇ ಇರೋದು ಸ್ಥಾವರ ಜಂಗಮ ಅಂತಾರೆ. ಪ್ರತಿಯೊಂದಕ್ಕೂ ಆ ಶ್ರೀಚಕ್ರವೇ ಅವಳ ಮನೆಯೇ ಆಧಾರ. ಅಂಥ ಆಧಾರವಾಗಿರುವ ಶ್ರೀಚಕ್ರ ಇನ್ನೆಷ್ಟು ಅಗಾಧವಾಗಿ ದೊಡ್ಡದಾಗಿರಬೇಕು. ಪ್ರತಿಯೊಬ್ಬರು ಮಾನವರಲ್ಲಿ, ಪ್ರತಿಯೊಬ್ಬರು ಸಾಧಕನಲ್ಲಿ ಒಂದೊಂದು ಬಾಗಿಲಿದೆ, ಒಂದು ಗುಹೆ ಇದೆ, ಒಂದು ಮನೆಗೆ ತಲುಪುವ ಒಂದು ಮಾರ್ಗ ಇದೆ. ಎಲ್ಲರಲ್ಲೂ ಕೂಡ ಎಲ್ಲರೂ ಸಣ್ಣ 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 ಶ್ರೀಚಕ್ರಗಳೇ. ಎಲ್ಲ ಪಿಂಡಾಂಡದಲ್ಲಿರುವ ಒಂದೊಂದು ಗುಹೆಯು, ಒಂದೊಂದು ದಾರಿಯು ಆ ಶ್ರೀಚಕ್ರಕ್ಕೆ, ಆ ಮಹಾಮೇರುವನ್ನು ತಲುಪೋದೇ ಆಗಿದೆ. ನಮ್ಮಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಕಂಡುಕೊಂಡಾಗ ಆ ಶ್ರೀಚಕ್ರದ ಮಹಿಮೆ ಏನು ಅಂತ ಅರ್ಥ ಆಗುತ್ತೆ. ಆ ಶ್ರೀಚಕ್ರವನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೊಡ್ಡ ಮನೆ, ಅರಮನೆ, ಬ್ಯೂಟಿಫುಲ್ ಅರಮನೆ. ಅರಮನೆ ನೋಡೋದಕ್ಕೆ ಹೋಗ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕು ನಮಗೆ. ಆ ಯೋಗ್ಯತೆ ಏನು? 4 ಬಾಗಿಲಿದೆ ಅರಮನೆಗೆ. 4 ಬಾಗಿಲಲ್ಲಿ ಯಾವ ಬಾಗಿಲಲ್ಲಿ ಬೇಕಾದರೂ ಹೋಗ್ಬೋದು. ನೀನು ನಿಷ್ಠೆಯಿಂದ ಕರ್ಮಯೋಗ ಮಾಡಿದ್ರೂ ಒಳಗೆ ಹೋಗ್ಬೋದು, ನೀನು ಶ್ರದ್ಧೆಯಿಂದ ಭಕ್ತಿಯೋಗದಲ್ಲೂ ಅದ್ರೊಳಗೆ ಹೋಗ್ಬೋದು, ರಾಜಯೋಗ ನೀನು ಮಾಡಿದ್ರು ಭಕ್ತಿಯಿಂದ ಒಳಗೆ ಹೋಗ್ಬೋದು, ಜ್ಞಾನಯೋಗದಿಂದನೂ ಹೋಗ್ಬೋದು. 4 ಮಾರ್ಗಗಳಿಂದ ಒಳಗಡೆ ಹೋಗ್ಬೋದು. ಎಲ್ಲಿ ಯಾವ ಬಾಗಿಲಿಂದ ಹೋದವರು ಕೂಡ ಒಳಗಡೆ ಒಂದೇ ಆವರಣಕ್ಕೆ ಹೋಗಿ ತಲುಪ್ತಾರೆ. 4 ದಿಕ್ಕಿಂದ ಒಳಗಡೆ ಹೋಗ್ಬೋದು. 4 ಬಾಗಿಲಿದೆ. ಅದಕ್ಕೆ ನೀನು ಆರಿಸ್ಕೊ, ನಿಂಗೆ ಯಾವ ಬಾಗಿಲು ಬೇಕು? ಭಕ್ತಿ ಬೇಕಾ, ಕರ್ಮ ಬೇಕಾ, ಅಥವಾ ಬುದ್ಧಿ ಯೋಗ ಬೇಕಾ, ಜ್ಞಾನ ಬೇಕಾ? ನೀನು ಆರಿಸ್ಕೊ, ಯಾವುದು ಆರಿಸ್ಬೇಕಾದ್ರೂ ಆರಿಸ್ಕೊ. ಈಗ ಒಂದು ಥಿಯೇಟರ್ಗೆ 4 ಬಾಗಿಲಿರುತ್ತೆ, 4 ಕಡೆಯಿಂದ ಜನ ಬರ್ತಾರೆ, ಒಂದೇ ಕಡೆನೇ ಕೂತ್ಕೊಳ್ತಾರೆ, ಒಂದೇ ಪಿಕ್ಚರ್ ನೋಡೋದು. ಒಳಗಡೆ ಹೋಗ್ತೀರಾ. ಒಳಗಡೆ ಹೋದ ತಕ್ಷಣ ನಿಮಗೆ ಒಳಗಡೆ ಹೋಗೋದಕ್ಕೆ ಬಹಳ ತಾಕತ್ತು ಬೇಕು. ಒಳಗಡೆ ಹೋಗ್ತೀನಿ ಅಂತ ಸಂಕಲ್ಪವೇ ಒಂದು ದೊಡ್ಡ ಸಂಕಲ್ಪ. ಒಳಗಡೆ ಹೋದಾಗ ನಿಮ್ಮ ದಿಕ್ಕೆ ಬದಲಾಗೋಗುತ್ತೆ, ನಿಮ್ಮ ಜೀವನದ ದಿಕ್ಕೆ, ದ ಹೋಲ್ ಲೈಫ್ ಟ್ರಾನ್ಸ್ಫಾರ್ಮೇಶನ್, ಲೈಫ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಯು ಆರ್ ಟೋಟಲಿ ಇನ್ ಡಿಫರೆಂಟ್ ಡೈರೆಕ್ಷನ್ ನಾವು. ಡೈರೆಕ್ಷನ್ ಟುವರ್ಡ್ಸ್ ಟ್ರೂತ್, ಆ ಸೆಂಟರ್ ಟುವರ್ಡ್ಸ್ ಯುವರ್ ಸೆಂಟರ್. ಒಳಗಡೆ ತಿರುಗಿದ ತಕ್ಷಣ ಯಾವ್ದು ಬಾಗಿಲಿಂದ ನೀವು ಒಳಗಡೆ ಹೋಗಿದ್ದೀರಾ, ಇಮ್ಮಿಡಿಯೇಟ್ ಆಗಿ ಎಲ್ಲ ಬಾಗಿಲಲ್ಲೂ, ಅಂದ್ರೆ ಎಲ್ಲ ದಿಕ್ಕುಗಳಲ್ಲೂ ಕೂಡ, 8 ದಿಕ್ಕಲ್ಲೂ ಕೂಡ 8 ಜನ ಯೋಗಿನಿ ದೇವತೆಗಳು ನಿನ್ನನ್ನು ಗ್ರೀಟ್ ಮಾಡ್ತಾರೆ.
ಸಿದ್ಧಿಗಳನ್ನ ಇಟ್ಕೊಂಡು ಕಾದಿದ್ದಾರೆ ಕೈಯಲ್ಲಿ. ಅದೆಂಥ ಸಿದ್ಧಿಗಳು, ಅಷ್ಟ ಸಿದ್ಧಿಗಳಿದೆ. ಒಂದು ಪ್ರದಕ್ಷಿಣೆ ಬರಲೇಬೇಕು. ಯಾವ ಬಾಗಿಲಿಂದ ಹೋದ್ರೂ ಒಂದು ಸುತ್ತು ಸುತ್ತಲೇಬೇಕಾ? ಸುತ್ತುವಾಗ ನಿಮಗೆ ಅದು ಆಕರ್ಷಣೆ ಎಷ್ಟಿರುತ್ತೆ ಅಂದ್ರೆ, ಎಷ್ಟೋ ಜನ ಸಿದ್ಧಿ ಪಡೆದು ಆದ್ರೂ ಹೊರಗೆ ಬಂದ್ಬಿಟ್ಟಿದ್ದಾರೆ, ಒಳಗೆ ಹೋಗಕ್ಕಾಗಲ್ಲ. ಅದು ಪರೀಕ್ಷೆ. ಈ ಸಿದ್ಧಿಗಳೆಲ್ಲ ಸಿಕ್ಕೋದೇ ಪರೀಕ್ಷೆ. ಆ ಸಿದ್ಧಿಗಳೆಲ್ಲ ಸಿಕ್ಕಿದಾಗ ಕೂಡ ನಮ್ಗೆ ಗೊತ್ತಿರಬೇಕು, ನಾವಿನ್ನೂ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಒಳಗಡೆ ಬಾಗಿಲಲ್ಲಿ, ಆವಾಗಲೇ ನಮ್ಗೆ ಇಷ್ಟೊಂದು ಸಿದ್ಧಿ ಸಿಕ್ಕಿದೆ. ನಾನು ಇವಾಗ ಮುಂದೆ ಇನ್ನೂ ತುಂಬಾ ದೂರ ಹೋಗ್ಬೇಕು ತಾಯಿನ ನೋಡಕ್ಕೆ, ನಾನು 3 ಪ್ರದಕ್ಷಿಣೆ ಹಾಕಬೇಕು, ಮೊದಲನೇ ಪ್ರದಕ್ಷಿಣೆನಲ್ಲಿ ನಂದು ಕೆಲಸ ಮುಗಿಯಲ್ಲ ಅಂತ ಯಾವಾಗ ನಮಗೆ ಆ ನಿಷ್ಠೆ ಜಾಸ್ತಿ ಬರುತ್ತೆ, ಶ್ರದ್ಧೆ ಜಾಸ್ತಿ ಬರುತ್ತೆ, ಎರಡನೇ ಒಂದು ಪ್ರದಕ್ಷಿಣೆಯನ್ನ ಮಾಡ್ತೀವಿ. ಎರಡನೇ ಪ್ರದಕ್ಷಿಣೆಯನ್ನ ಮಾಡಿದಾಗ ಒಂದು ವೃತ್ತಾಕಾರದಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದಾಗ ನಮಗೆ ಎಲ್ಲ ಕ್ಲೂ ಸಿಗುತ್ತೆ. ಯಾವಾಗ ಸಿದ್ಧಿನಲ್ಲಿ ವಾಪಸ್ ಹೊಟ್ಟೋಗ್ತೀವೋ ಕ್ಲೂ ಯಾವುದು ಸಿಕ್ಕಲ್ಲ, ಹಂಗೆ ವಾಪಸ್ ಬಂದ್ಬಿಟ್ಟಿರ್ತೀವಿ. ಅದಕ್ಕೆ ಮತ್ತೆ ಎಷ್ಟು ಜನ್ಮ ಬೇಕೋ ಮತ್ತೆ ಈ ದಿಕ್ಕಿಗೆ ಬರಕ್ಕೆ ಆ ಕ್ಲೂ ಸಿಗತ್ತೆ. ಈ ನಮ್ಮಲ್ಲಿರುವ ಮುದ್ರಾದೇವಿಯರು ಕ್ಲೂ ಕೊಡ್ತಾರೆ, ಯಾವ ರೀತಿ ಹೋಗ್ಬೇಕು, ನಮ್ಮ ಎನರ್ಜಿ ಯಾವ್ಯಾವ ರೀತಿ ಮೂವ್ ಆಗತ್ತೆ, ಹೇಗಾಗತ್ತೆ ಎಲ್ಲವೂ ಗೊತ್ತಾಗತ್ತೆ. ಆ ಪ್ರದಕ್ಷಿಣೆ ಎರಡನೇ ವೃತ್ತ ಅದು ಸುತ್ಕೊಂಡು ಬಂದಾಗ ನಮಗೆ ಕ್ಲೂ ಸಿಕ್ಕಿರುತ್ತೆ. ಇವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಒಳಗಡೆ ಹೋಗಕ್ಕೆ. ಆವಾಗ ನಮಗೆ ಶಬ್ದಗಳು ಕೇಳುತ್ತೆ, ಯಾವ ಶಬ್ದಕ್ಕೆ ಏನು ಅರ್ಥ. ಮಾತೃಕೆಯರು ಬರ್ತಾರೆ, ಸಪ್ತ ಮಾತೃಕೆಯರು ಮಹಾಲಕ್ಷ್ಮಿ ಜೊತೆಗೆ ಬಂದು ನಮ್ಮನ್ನ ಸ್ವಾಗತಿಸಿ ಒಂದು ಪ್ರದಕ್ಷಿಣೆ ಕರ್ಕೊಂಡು ಹೋಗ್ತಾರೆ. ಈ 3 ಪ್ರದಕ್ಷಿಣೆ ಯಾರು ಹಾಕಿದಾನೆ ಅವನಿಗೆ ನಿಜವಾಗ್ಲೂ ಕೂಡ ಅಗ್ನಿ ಪ್ರಚೋದನೆಯಾಗಿ, ಅಂದ್ರೆ ಕುಂಡಲಿನಿ ಪ್ರಚೋದನೆಯಾಗಿ ಆ ಸೂರ್ಯನ ಕಡೆಗೆ ಆಕರ್ಷಣೆ ಬರುತ್ತೆ. ಗ್ರಹ, ಸೂರ್ಯ ಗ್ರಹ ಕೂಡ ಅವನು ಸಂಪೂರ್ಣವಾಗಿ ಇವನಿಗೆ ಒಂದು ಆ ದೇವಿಯನ್ನ ಕಾಣೋ ತನಕನೂ ಕೂಡ ದಾರಿಗೆ ದೀಪವಾಗಿರ್ತೀನಿ ಅಂತ ನಿಂತ್ಕೊಳ್ತಾನೆ. ಸೂರ್ಯ ಗ್ರಹ ನಮಗೆ ಸಂಪೂರ್ಣವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಸೂರ್ಯ ಆರೋಗ್ಯಕ್ಕೆ ಪ್ರಧಾನ, ದೇಹದ ಆರೋಗ್ಯ, ದೇಹದ ಸಮತೋಲನ ಎಲ್ಲವೂ ಸೂರ್ಯ. ಆದ್ರಿಂದ ನಾವು ಒಳಗಡೆ ಹೋಗುವಾಗ ಆ 3 ಪ್ರದಕ್ಷಿಣೆ ಆದ್ಮೇಲೆ ನಾವು ನೋಡಿದ್ರೆ ಅದ್ಭುತವಾದ, ಇದಿಷ್ಟಕ್ಕೆ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳ್ತಾರೆ. ಈ ತ್ರೈಲೋಕ್ಯ ಮೋಹನ ಚಕ್ರದನ್ನ ವೃತ್ತತ್ರಯ ಪೂಜಾ ಅಂತಾರೆ. ಈ ವೃತ್ತತ್ರಯ ಪೂಜದಲ್ಲಿ ಪ್ರದಕ್ಷಿಣೆ ಹಾಕೋದು, ಹೆಜ್ಜೆ ನಮಸ್ಕಾರ ಹಾಕೋದು, ಪ್ರತಿ ಹೆಜ್ಜೆನಲ್ಲೂ ಅಲ್ಲಿ ಏನಿದೆ ಆನಂದ ನೋಡ್ತಾ ಗಮನಿಸ್ತಾ ಎಂಜಾಯ್ ಮಾಡ್ತಾ 3 ರೌಂಡ್ ಹಾಕಿದಾಗ ನಮಗೆ 28 ಯೋಗಿನಿ ದೇವತೆಯರು, 8 3 24 ಯೋಗಿನಿ ದೇವತೆಯರು ಅಂದ್ರೆ ಅಷ್ಟಸಿದ್ಧಿಗಳು, ಸಪ್ತ ಮಾತೃಕೆಯರು, ಮುದ್ರಾದೇವಿಯರು ಎಲ್ಲರೂ ಅನುಗ್ರಹಿಸಿರ್ತಾರೆ. ನಮಗೆ ಬಹಳ ಆನಂದವಾಗಿದೆ. ಇವಾಗ ಮಾತೃಕೆಯರ ಆಶೀರ್ವಾದವೂ ಆಗಿದೆ. ನಮಗೆ 16 ದಳ ಕಾಣಿಸುತ್ತೆ. 16 ದಳ ಎಲ್ಲ ದಿಕ್ಕಲ್ಲೂ ಒಂದು ಪ್ರದಕ್ಷಿಣೆ, ಒಂದೊಂದು ದಳದಲ್ಲೂ ದೇವಿಯ ಪಾದ ನಮಗೆ ಕಾಣಿಸುತ್ತೆ. ಆ ಪಾದವನ್ನು ನಮಸ್ಕಾರ ಮಾಡ್ತಾ ಒಂದೊಂದು ಪಾದವನ್ನು ಮುಟ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿದಾಗ ಷೋಡಶಾರ ಪದ್ಮ ಅಂತ ಹೇಳ್ತಾರೆ. ಈ ಆವರಣದಲ್ಲಿ ಸರ್ವ ಆಸೆಗಳು ಪೂರೈಸುತ್ತೆ. ಸರ್ವಾಶಾ ಪೂರಕ ಚಕ್ರ ಅಂತ ಹೇಳ್ತಾರೆ. ಆಸೆಗಳು ಪೂರೈಸುತ್ತೆ, ಯಾವ ದೋಷವೂ ಇರೋದಿಲ್ಲ. ಕುಜ ದೋಷ ಅಂತಾರೆ ದೋಷದಲ್ಲೆಲ್ಲ, ಆ ದೋಷಗಳೆಲ್ಲ ಮಾಯವಾಗ್ಬಿಡುತ್ತೆ. ಆ ಗ್ರಹವೂ ಕೂಡ ಸೂರ್ಯನ ಜೊತೆಗೆ ಯೋಗದಲ್ಲಿರುತ್ತೆ. ಆ ಪ್ರದಕ್ಷಿಣೆ ಬಹಳ ಚೆನ್ನಾಗಿರುತ್ತೆ. ಆ 16 ಪಾದಗಳನ್ನ ನಾವು ಮುಟ್ಟಿ ತಲೆ ಇಟ್ಟು ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಬರ್ತೀವಿ. ಆಮೇಲೆ ಅದ್ಭುತವಾದ 8 ದೇವಿಯ ಬ್ಯೂಟಿಫುಲ್ ರತ್ನಗಳಿರುವಂತಹ ಪಾದಗಳು, 8 ನಾಗದಳ ಅಂತ ಹೇಳ್ತಾರೆ ಇದಕ್ಕೆ. ಈ ನಾಗದಳದಲ್ಲಿ ಬಹಳ ಚೆನ್ನಾಗಿರುತ್ತೆ, ಆನಂದವಾಗಿ 8 ದಿಕ್ಕು ಆ ಪ್ರದಕ್ಷಿಣೆ ಬರುವಾಗ ಶುಕ್ರನ ದಶೆ ನಮಗೆ ಕಾಪಾಡುತ್ತೆ. ಇದಕ್ಕೆ ನಾವು ಹೇಳ್ತೀವಿ ಸರ್ವಾಶಾ ಪೂರಕ ಚಕ್ರವಾದ್ಮೇಲೆ ಈ ಸರ್ವ ಸಂಕ್ಷೋಭಣ ಚಕ್ರ. ಈ ಸರ್ವ ಸಂಕ್ಷೋಭಣ ಚಕ್ರದಲ್ಲಿ ನಾವು ನಾಗದಳ ಪೂಜೆಯನ್ನ ಮಾಡ್ತೀವಿ. 8 ದಳ ನಾಗದಳ ಪೂಜಾ. ಇವಾಗ ಷೋಡಶಾರ ಪೂಜೆ ಆಯ್ತು, ವೃತ್ತತ್ರಯ ಪೂಜೆ ಆಯ್ತು, ನಾಗದಳ ಪೂಜೆಯನ್ನ ಮಾಡ್ತಾ ಮಾಡ್ತಾ ನಾವು ಒಂದು ಪ್ರದಕ್ಷಿಣೆ ಬಂದಾಗ ನಮ್ಮ ಪರಿಕ್ರಮ ಮುಗೀತು. ಇಲ್ಲಿಗೆ ನಮಗೆ ಶುಕ್ರನ ದಶೆ ಇದೆ. ಈಗ ನಾವು ಹತ್ತಬೇಕು ಮೇಲೆ. ಇವಾಗ ಸುತ್ತಿದ್ದಾಯ್ತು, ನಾವು ಹಿಮಾಲಯ ಹೋದಾಗ್ಲೂ ಹಾಗೇನೆ ಸುತ್ತಿ 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 ಆ ಗ್ರೌಂಡ್ ಲೆವೆಲ್ ಮುಗಿದ ಮೇಲೆ ನಾವು ಎಷ್ಟೋ ಎತ್ತರಕ್ಕೆ ಬಂದ್ಬಿಟ್ಟಿರ್ತೀವಿ. ಆಮೇಲಿಂದ ನಾವು ಆ ಮೇರು ಪರ್ವತವನ್ನ ಹತ್ತಬೇಕೀಗ. ಆ ಪರ್ವತವನ್ನ ಹತ್ತುವಾಗ ಒಂದು ಆವರಣ ಮುಗಿದಿದೆ ಅಂದ್ರೆ ಈ 3 ಆವರಣ ಮುಗಿದಾಗ ನಮ್ಮ ದೇಹದ ಆವರಣವನ್ನು ಮುಗಿದಿದೆ. ಪಂಚಭೂತಗಳು ಕೂಡ ಯೋಗದಲ್ಲಿದೆ.
ಭೂಮಿ ಇರ್ಬೋದು, ಜಲ ಇರ್ಬೋದು, ಅಗ್ನಿ ಇರ್ಬೋದು, ವಾಯು ಇರ್ಬೋದು, ಆಕಾಶ ಇರ್ಬೋದು, ಇದಿಷ್ಟು ಪಂಚಭೂತಗಳು ನಮಗೆ ಯೋಗದಲ್ಲಿದೆ. ಇವಾಗ ಶುಕ್ರ ದಶೆ ಸಿಕ್ಕಿದಾಗ ಹಾಗೆ ನಾವು ಮನೋಲೋಕಕ್ಕೆ, ಸೂಕ್ಷ್ಮ ಲೋಕಕ್ಕೆ ನಾವು ಎಂಟರ್ ಆಗ್ತೀವಿ. ಆಗ ಅದನ್ನು ಸರ್ವ ಸೌಭಾಗ್ಯದಾಯಕ ಚಕ್ರ ಅಂತಾರೆ. ಅದು ನಾವು ಹತ್ತಬೇಕಾಗತ್ತೆ ಮೇಲೆ. ಇಲ್ಲಿ ಮಾತ್ರ ಕುಂಡಲಿನಿ ನಮಗೆ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡೋದು ಸಿಗುತ್ತೆ. ಯಾಕಂದ್ರೆ ಇದುವರೆಗೂ ನಾವು ಬಹಳ ಕಷ್ಟಪಟ್ಟು ಬಂದಿರ್ತೀವಿ. ಇಲ್ಲಿಂದ ಎಫರ್ಟ್ಲೆಸ್ ಆಗಿ ನಾವು ಸುತ್ತಕೊಂಡೇ ಹೋಗ್ಬೇಕು, ಮೇಲ್ ಸ್ಟ್ರೈಟ್ ಆಗತ್ತಕ್ಕಾಗಲ್ಲ. ಸುತ್ತಕೊಂಡು ಹೋಗ್ತಾ ಇದ್ದಾಗ ಸರ್ವ ಸೌಭಾಗ್ಯದಾಯಕ ಚಕ್ರದಲ್ಲಿ ಅಷ್ಟೊತ್ತಿಗೆನೆ ಚಂದ್ರನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಸೂರ್ಯನ ತಾಪ ಕಮ್ಮಿ ಆಗಿರುತ್ತೆ, ಅಗ್ನಿಯ ತಾಪ ಕಮ್ಮಿ ಆಗಿರುತ್ತೆ, ಸೂರ್ಯನ ಬೆಳಕು ಮೇಲ್ಮುಖವಾಗಿರುತ್ತೆ, ಮತ್ತೆ ಚಂದ್ರನ ಕಿರಣಗಳು ಸೇರ್ಕೊಂಡಿರುತ್ತೆ. ಏನೋ ಒಂದು 9 ಬಣ್ಣಗಳು ಕಾಣ್ತಾ ಇರುತ್ತೆ ಎಲ್ಲ ಕಡೆನೂ. ನಾವು ಸುತ್ತಾ ಇರ್ತೀವಿ. 14 ಯೋಗಿನಿ ದೇವತೆಗಳ ಒಂದು ಆಶ್ರಯದಲ್ಲಿ ನಾವಿರ್ತೀವಿ. ಸರ್ವ ಸೌಭಾಗ್ಯದಾಯಕ ಚಕ್ರ ಚಂದ್ರನ ಒಂದು ಸಂಪೂರ್ಣ ನಮಗೆ ಆ ಮನಸ್ಸು ಶುದ್ಧವಾಗಿರುತ್ತೆ. ಆ ಮನಸ್ಸೇನೆ ಚಂದ್ರಮ ಮನಸೋಜಾತ, ಮನಸ್ಸು ಶುದ್ಧವಾಗಿರುತ್ತೆ. ಆಮೇಲೆ ಇನ್ನೊಂದು ರೌಂಡ್ ಬರುವಾಗ ಇಲ್ಲಿ ಸರ್ವಾರ್ಥ ಸಾಧಕ ಚಕ್ರ, ಸರ್ವಾರ್ಥ ಸಾಧನೆ ಬಹಳ ಮುಖ್ಯ. ಇಲ್ಲಿ ಬುಧ ನಮಗೆ ಸಂಪೂರ್ಣ ಸಪೋರ್ಟ್ ಕೊಡೋದ್ರಿಂದ ಇದನ್ನ ಬಹಿರ್ದಶಾರ ಪೂಜಾ ಅಂತ ಹೇಳ್ತಾರೆ. 10 ದಶಾರ ಪೂಜಾ. ಈ 14 ತ್ರಿಕೋಣ ನಾವು ಸುತ್ತಿದ್ದು ಸೌಭಾಗ್ಯದಾಯಕ ಚಕ್ರ. ಇದನ್ನ ನಾವು ಷೋಡಶ ಅಂದ್ರೆ 14 ಅಂದ್ರೆ ಚತುರ್ದಶಾರ ಪೂಜಾ ಅಂತ. ಚತುರ್ದಶಾರ ಆದ್ಮೇಲೆ ಚತುರ್ದಶಾರ, ಆಮೇಲೆ ದಶಾರ ಪೂಜಾ, ಬಹಿರ್ದಶಾರ ಪೂಜಾ. ಬಹಿರ್ದಶಾರ ಪೂಜೆಯಲ್ಲಿ ಆ ಬುಧನ ಅನುಗ್ರಹ ಆಗುತ್ತೆ. ಇನ್ನು ಒಳಗಡೆ ಹೋಗ್ತೀವಿ. ಅದೇ ತರ ಆಂತರ್ಯದಲ್ಲಿ ಒಳಗಡೆ ದರ್ಶನವಾಗುವಂತಹ ಒಂದು ಪೂಜೆ, ಅದು ಅಂತರ್ದಶಾರ ಪೂಜೆ. ಆ 10 ಇಲ್ಲಿ ಗುರುವಿನ ಅನುಗ್ರಹ, ಗುರುವಿನ ರಕ್ಷೆ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಗುರು ಗ್ರಹ ಶುಕ್ರನ ದಶೆ ಯೋಗದಲ್ಲಿ ಇರುತ್ತೆ. ನಮಗೆಲ್ಲ ಗ್ರಹಗಳು ಸಪೋರ್ಟ್ ಆಗಿರುತ್ತೆ. ಈ ಸರ್ವ ರಕ್ಷಾಕರ ಚಕ್ರ ಅಂತ ಹೇಳ್ತಾರೆ. ಇದು ಬುಧ ಗ್ರಹ ಆದ್ಮೇಲೆ ಸರ್ವ ರಕ್ಷಾಕರ ಚಕ್ರ. ಇಲ್ಲಿಗೆ ಮನೋಲೋಕ ಮುಗಿಯುತ್ತೆ. ನಮ್ದು ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಇಲ್ಲಿ ನಾವು ಸಂಪೂರ್ಣವಾಗಿ ಯಾವುದೋ ಒಂದು ಸ್ಥಿತಿನಲ್ಲಿ ಇರ್ತೀವಿ. ಇದು ಸೂಕ್ಷ್ಮ ಏರಿಯಾ ಆಗೋಯ್ತು. ಇನ್ನು ಮುಂದೆ ಎಲ್ಲ ರಹಸ್ಯಗಳು, ಅತಿ ರಹಸ್ಯ ಯೋಗಿನಿಯರ್ ಕಾದಿದ್ದಾರೆ. 7ನೇ ಆವರಣದಲ್ಲಿ ಶನೇಶ್ವರ ನಮಗೆ ಅನುಗ್ರಹ ಕೊಡಕ್ಕೆ ಕಾದಿದ್ದಾನೆ. ಗುರುಗಳ ಪೂರ್ಣ ಅನುಗ್ರಹವಾದ ಮೇಲೆ ನಾವು ಇನ್ನೂ ಸೂಕ್ಷ್ಮವಾದ ಆವರಣಕ್ಕೆ ನಾವು ಎಂಟರ್ ಆಗ್ತೀವಿ. ಇದು 7ನೇ ಆವರಣ. ಇದು ಸರ್ವ ರೋಗಹರ ಚಕ್ರ. ಇಲ್ಲಿ ಸಂಪೂರ್ಣ ದೇಹ ಬಾಧೆ ಇರಲ್ಲ, ಮನಸ್ಸಿನ ಬಾಧೆ ಇರಲ್ಲ, ಬುದ್ಧಿಯ ದ್ವಂದ್ವ ಇರಲ್ಲ, ಚಿತ್ತದ ಒಂದು ಕಳೆ ಮಾತ್ರ ಇರುತ್ತೆ. ನಾವು ಬಹಳ ಚೆನ್ನಾಗಿ ನೀರಿನಲ್ಲಿ ಹಾಗೇ ತೇಲ್ತಾ ಇದ್ದೀವೇನೋ, ಗಾಳಿನಲ್ಲಿ ಹಾಗೇ ತೇಲ್ತಾ ಇದ್ದೀವೇನೋ, ಭೂಮಿ ಮೇಲೆ ಹಾಗೇ ತೇಲ್ತಾ ಇದ್ದೀವೇನೋ ಅನ್ನೋ ಭಾವನೆ ಇರುತ್ತೆ. ಆ ಒಂದು ಚಕ್ರದಲ್ಲಿ, 7ನೇ ಚಕ್ರದಲ್ಲಿ, ಅಲ್ಲಿ ಹೇಗೆ ಸೆಕ್ಯೂರಿಟಿ ಚೆಕ್ ಅನ್ನಲ್ವಾ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ರೆ ಅಲ್ಲಿ ಪೂರ್ತಿಯಾಗಿ ಎಲ್ಲವೂ ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಸಾಮಾನೆಲ್ಲ ಬಿಚ್ಚಿ ನೋಡ್ತಾರಲ್ಲ, ಹಾಗೆ ನಾವು ಬಂದ ಪ್ರಯಾಣದ ಅನುಭವಗಳನ್ನೆಲ್ಲ ನಾವು ಎಲ್ಲೆಲ್ಲಿ ಜಾರಿದ್ವಿ, ಎಲ್ಲೆಲ್ಲಿ ಮತ್ತೆ ಎದ್ವಿ, ಮತ್ತೆ ಯಾವ್ಯಾವ ಯೋಗಿನಿ ದೇವತೆಗಳಿಗೆ ನಮಗೆ ಪ್ರಸಾದ ಸಿಕ್ಕಿದೆ, ಯಾವ್ಯಾವ ಗ್ರಹದಲ್ಲಿ ನಮಗೆ ಏನೇನು ಐಶ್ವರ್ಯಗಳು ಸಿಕ್ಕಿದೆ, ಹೇಗೆ ನಾವು ಮಾರ್ಕ್ಸ್ ತಗೊಂಡಿದ್ದೀವಿ, ಹೇಗೆ ಪಡ್ಕೊಂಡಿದ್ದೀವಿ, ಎಷ್ಟು ಸ್ಕೋರ್ ಮಾಡಿದ್ದೀವಿ, ಪುನಃ ವಾಪಸ್ ಹೋಗೋದಾ ಅಥವಾ ಮೇಲಕ್ಕೆ ಹೋಗೋದಾ, ಅಲ್ಲಿ ಡಿಸೈಡ್ ಆಗುತ್ತೆ. ಎಷ್ಟೋ ಸತಿ ನಾವು ಮಧ್ಯದಲ್ಲಿ ಎಲ್ಲೋ ಅಡಚಣೆಯಿಂದ ಕೆಳಗೆ ಹೋಗಿ ಏನೋ ಮತ್ತೆ ತಪ್ಪು ಮಾಡಿ ಮತ್ತೆ ಸರಿ ಮಾಡಿಕೊಂಡು ಎಷ್ಟೋ ಜನ್ಮ ತಗೊಂಡು ಮತ್ತೆ ಮೇಲಕ್ಕೆ ಹೋಗಿ ಇದೆಲ್ಲ ನಡೆದಿರುತ್ತೆ. ಎಷ್ಟೋ ಸತಿ ನಡೆದಿರುತ್ತೆ, ಒಂದೇ ಜನ್ಮದಲ್ಲ. ಒಂದ್ ಜನ್ಮದಲ್ಲಿ ಒಂದು ಪ್ರಕಾರ ತನಕ ಹೋಗ್ಬಿಟ್ಟಾಗ ಮುಂದಿನ ಜನ್ಮ ಸುಲಭ ಹೋಗೋದು ಅಲ್ಲಿವರೆಗೂ. ಮತ್ತೆ ಮುಂಚೆಯಿಂದ ಪ್ರಾರಂಭ ಮಾಡ್ಬೇಕಾಗಿಲ್ಲ, ಬೇಗ ಸಿಕ್ಬಿಡುತ್ತೆ ಜಾಗಗಳೆಲ್ಲ. ಇಲ್ಲಿ ಸ್ಕ್ಯಾನ್ ಮಾಡಿದಾಗ ಎಲ್ಲ ವಾಕ್ ದೇವಿಯರು ಪ್ರತಿಯೊಂದು ಕೂಡ ಒಂದೊಂದು ಚಕ್ರದ ಪ್ರಿಸೀಡಿಂಗ್ ಡಿಟಿ ಆ 7ನೇ ಚಕ್ರದಲ್ಲಿ ಕೂತ್ಕೊಂಡಿರ್ತಾರೆ ರಹಸ್ಯ ಯೋಗಿನಿಯರೆಲ್ಲ. ಇಲ್ಲಿ ಶನೇಶ್ವರ ನಮಗೆ ಒಂದು ಅನುಗ್ರಹ ಕೊಟ್ಟಾಗ ನಾವು ಮುಂದೆ ಹೋಗ್ತೀವಿ. ಇದು ಪಾಡ್ಯದಿಂದ ಹುಣ್ಣಿಮೆವರೆಗೆ ಅಥವಾ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ನಾವು ಯಾವ ಒಂದು ಋತು, ಯಾವ ಮಾಸದಲ್ಲಿ ಇದ್ದೀವಿ, ಯಾವ ಟೈಮ್ನಲ್ಲಿ ಇದ್ದೀವಿ ನೋಡಿಕೊಂಡು ವ್ರತವನ್ನು ಶುರು ಮಾಡಿ ನಾವು ತ್ರಿಶತಿಯನ್ನು ಹೇಳಿದಾಗ, ಇದಷ್ಟು ಆದಮೇಲೆ ತ್ರಿಶತಿಯನ್ನ ಹೇಳಿ 15 ಯೋಗಿನಿ ದೇವತೆಗಳನ್ನ, ನಿತ್ಯೆಯರನ್ನ ನಾವು ಒಂದೊಂದು ಅಕ್ಷರದಲ್ಲಿ ಪೂಜೆ ಮಾಡಿದ್ರೆ ಕ, ಎ, ಇ, ಲ, ಹ್ರೀಂ, ಹ, ಸ, ಕ, ಹ, ಲ, ಹ್ರೀಂ, ಸ, ಕ, ಲ, ಹ್ರೀಂ, ಇದನ್ನ ನಿಷ್ಠೆಯಿಂದ ಒಂದೊಂದು ಯೋಗಿನಿ ದೇವತೆಗಳ ನಿತ್ಯೆಯರ ಪೂಜೆ ಮಾಡಿದಾಗ ಯಾವುದೋ ಒಂದು ಅಕ್ಷರ
ಆ ತಾಯಿ ನಮಗೆ ಒಲಿದು ಕೊಡ್ತಾಳೆ, ನೋಡು ಇದೇ ರಹಸ್ಯ ನಿನಗೆ ಮುಂದೆ ಹೋಗೋಕ್ಕೆ ಅಂತ. ಅದು ನಮಗೆ ಷೋಡಶ ಕಳೆಯನ್ನು ತಲುಪೋದಕ್ಕೆ, 16ನೇ ಕಳೆ ತಲುಪೋದಕ್ಕೆ, ಬಿಂದುವಿನ ಎಂಟ್ರಾಗೋದಕ್ಕೆ, ಅಥವಾ ಆ ಚೂಡಾಮಣಿ ಆ ಒಂದು ಗೃಹ ಇದೆಯಲ್ಲ ಅದರೊಳಗೆ ಹೋಗೋದಕ್ಕೆ, ಚಿಂತಾಮಣಿ ಗೃಹದೊಳಗೆ ಪ್ರವೇಶಕ್ಕೆ ನಮಗೆ ಆ ಮಂತ್ರದ ಒಂದು ಶಬ್ದ ನಮ್ಮ ಒಳಗಡೆ ಉಳ್ಕೊಳ್ಳುತ್ತೆ. ಅದನ್ನು ಯಾವ ಗುರುನು ಹೊರಗಡೆಯಿಂದ ಕೊಡೋಕ್ಕಾಗಲ್ಲ, ಅದನ್ನು ನಾವೇ ಸಂಪಾದಿಸ್ಕೊಳ್ಳೋ ದೀಕ್ಷೆ ಅದು. ಅದು ಕೇಳಿಸ್ಕೊಂಡಾಗ ಅದು ಬಾಯಿನಲ್ಲಿ ಹೇಳೋಕ್ಕಾಗಲ್ಲ. ಆ ಮಂತ್ರ ನಿಮ್ಮನ್ನು ಯಾವಾಗಲೂ ಯಾವ ಕ್ಷಣ ಜ್ಞಾಪಿಸ್ಕೊಂಡ್ರೆ ಸೀದಾ ನೀವು ಸರ್ವರೋಗಹರ ಚಕ್ರ ದಾಟಿ ಮತ್ತೆ ಸರ್ವ ಸಿದ್ಧಿಪ್ರದ ಚಕ್ರ ತ್ರಿಕೋಣ 15 ನಿತ್ಯ ಇರೋದು, ಅಲ್ಲಿಂದ ಸರ್ವಾನಂದಮಯ ಚಕ್ರಕ್ಕೆ ಹೋಗಿ ಆ ದೇವಿನ ಮುಟ್ಟಿ ಪಾದ ಮುಟ್ಟಿ ಮತ್ತೆ ವಾಪಸ್ ಬರ್ಬೋದು. ಎಷ್ಟು ಸತಿ ಬೇಕಾದ್ರೂ ಹೋಗ್ಬೋದು. ಅಲ್ಲಿಗೆ ಹೋಗಿ ಅವಳ ಆ ಒಂದು 16 ಕಳೆಯಲ್ಲಿ ಐಕ್ಯವಾಗಿಬಿಡ್ಬೋದು. ಇದು ಒಂದು ದೊಡ್ಡ ಪ್ರಾಸಸ್ಸು ಸಾಧಕನಿಗೆ. ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ, ಮನ್ವಶ್ರ ನಾಗದಳ, ಷೋಡಶಾರಂ, ವೃತ್ತತ್ರಯಂಚ ಧರಣಿ, ಸದನತ್ರಯಂಚ, ಶ್ರೀಚಕ್ರ ರಾಜಮುದಿತಂ ಪರದೇವತಾಯ. ಅವಳು ಯಾವ ರೀತಿ ಒಳಗಡೆ ಹೋಗ್ಬೇಕಾದ್ರೆ ಆ ಗುಂಡಲ್ಲಿ ಕೆಂಪು ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಬರ್ತಾಳೆ. ಅದಕ್ಕೆ ಪದ್ಮರಾಗ ಸಮಪ್ರಭಾ ಅಂತ ಹೇಳ್ತಾರೆ. ಅವಳ ಕಣ್ಣು ಯಾವಾಗಲೂ ತಾವರೆ ಥರ ಅರಳಿರುತ್ತೆ. ಅಂದರೆ ಅಲ್ಲಿರೋ ತಾವರೆಗಳೆಲ್ಲ ಅವಳ ಕಣ್ಣುಗಳೇ. ಅವಳು ನಮ್ಮನ್ನು ಕಾಯ್ತಾಳೆ, ಅಷ್ಟು ಕಣ್ಣುಗಳೇ ಅವಳು. ಪಾದ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಣ್ಣುಗಳಿರುತ್ತೆ. ಅವಳು ನಮ್ಮನ್ನು ಕಾಯ್ತಾ ಇರ್ತಾಳೆ, ಕಣ್ಣಲ್ಲಿ ಮುಚ್ಚಿಟ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಂತಾರಲ್ಲ, ಆ ರೀತಿ ನಮಗೆ ರಕ್ಷಣೆ ಇರುತ್ತೆ. ಒಳಗಡೆ ಹೋದರೆ ಹೆದರ್ಕೊಳ್ಳೇಬೇಕಾಗಿಲ್ಲ. ಅವಳು ಹೇಗಿರ್ತಾಳೆ ಅಂದರೆ ಪದ್ಮನಯನ ಅಂತ ಹೇಳ್ತಾರೆ. ಅವಳು ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಇಲ್ಲಿವರೆಗೂ ಒಂದು ಮೆಡಿಟೇಷನ್. ನಾವು ಎಲ್ಲಿಂದ ಶುರು ಮಾಡ್ತೀವಿ ಇದನ್ನ? ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ, ಚಾರು ರೂಪ, ಚಾರುಹಾಸ, ಚಾರು ಚಂದ್ರಕಲಾಧರ, ಚರಾಚರ ಜಗನ್ನಾಥ, ಚಕ್ರರಾಜನಿಕೇತನ, ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಇದಿಷ್ಟು ಅನುಭವ ಆಗದೆ ಇರೋನು ನರ ಸತ್ತವನು ಅಂತ, ಪ್ರೇತಗಳು ಅಂತ. ಪಂಚಪ್ರೇತಾಸನಾಸೀನ. ಇದು ಪಂಚಪ್ರೇತಗಳಾಗಿದ್ರೂ ಕೂಡ ಅವಳು ಇದ್ದಾಳೆ ಮೇಲೆ, ಆದರೆ ನಮ್ಗೆ ಗೊತ್ತೇ ಇಲ್ಲ. ಅವಳು ಯಾವಾಗ ಕನೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಆ ಕಡೆ ತಿರುಗ್ತೀವಿ, ಕನೆಕ್ಷನ್ ಆಗುತ್ತೆ. ಪಂಚಪ್ರೇತಾಸನಾಸೀನ, ಪಂಚಬ್ರಹ್ಮಸ್ವರೂಪಿಣಿ. ಅವರನ್ನ ಆ ಪಂಚಬ್ರಹ್ಮರು ಅಂದ್ರೆ ಯಾರು ಒಬ್ಬೊಬ್ರು ಕೂತಿಲ್ಲ. ಆ ಶಕ್ತಿ ಮಾಯೆನಲ್ಲಿ ಬ್ರಹ್ಮ ವಿಷ್ಣು ಅಂತ ಕರೆದಿದ್ದೀವಿ. ಬ್ರಹ್ಮ ವಿಷ್ಣು ಈಶ ಸದಾಶಿವ ಅಂತ ಕರ್ಕೊಂಡು 5 ಜನ ಬ್ರಹ್ಮಂದ್ರು ಅಂತ ಆ ಮಾಡೋ ಪಂಚಕೃತ್ಯಗಳಿಗೋಸ್ಕರ ಹೆಸರಿಟ್ಟಿರೋದು. ಅದೆಲ್ಲ ಆಕ್ಟಿವ್ ಆಗಿರಬೇಕು. ನರನಾಡಿಗಳೆಲ್ಲ ಆಕ್ಟಿವ್ ಆಗಿದ್ದಾಗ ನಾವು ಕನೆಕ್ಷನ್ ಯಾವಾಗಲೂ ಸಿಗುತ್ತೆ. ನೀವು ಕನೆಕ್ಟ್ ಮಾಡದೇ ಇದ್ರೂ ಅವಳು ಇರ್ತಾಳೆ. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ. ಇಲ್ಲಿವರೆಗೂ ಒಂದು ಮೆಡಿಟೇಷನ್ನೇ ದೊಡ್ಡದಾಗುತ್ತೆ. ಇದನ್ನು ಶ್ರೀಚಕ್ರ ಪೂಜೆ ಅಂತ ಹೇಳ್ತಾರೆ. ಇದನ್ನು ಆವರಣ ಆದಮೇಲೆ ಒಂದು ಆವರಣ ಮಾಡ್ತಾ ಹೋಗಬೇಕು. ಇದು ನವಾವರಣ ಪೂಜೆ.